ಭಾನುವಾರದ ಬಾಡೂಟಕ್ಕೆ ಸ್ಪೆಷಲ್ ಆಗಿ ಮಾಡೋಣ ಬಟರ್ ಗಾರ್ಲಿಕ್ ಚಿಕನ್. ಇಲ್ಲಿ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ, ಒಂದು 15 ಪೀಸಸ್ ಇದೆ. ಇದಕ್ಕೇನೆ ಅರ್ಧ ಲಿಂಬೆಹಣ್ಣು ಜ್ಯೂಸ್, ಹಾಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, ಒಂದು ಸ್ವಲ್ಪ ಉಪ್ಪು, ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಎಗ್ ವೈಟ್ 1 ಎಗ್ ತಗೊಂಡಿದ್ದೀನಿ ನಾನು, ಇದನ್ನು ಹಾಕಿ ಹಾಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸಿ, ಮೈದಾ ಇದ್ದರೆ 1 ಸ್ಪೂನ್ ಮೈದಾನೂ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ಸ್ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷ ಮ್ಯಾರಿನೇಟ್ ಆಗ್ಲಿಕ್ಕೆ ಇಟ್ಬಿಡಿ. ನೋಡಿ, ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಒಂದು ಪ್ಯಾನ್ ತಗೊಳ್ಳಿ, ಸ್ವಲ್ಪ ಕುಕಿಂಗ್ ಆಯಿಲ್ ಹಾಕಿ ಈ ಮ್ಯಾರಿನೇಟ್ ಆಗಿರೋ ಚಿಕನನ್ನೆಲ್ಲ ನಾವು ಶಾಲೋ ಫ್ರೈ ಮಾಡೋಣ. ನೋಡಿ, ನಾನಿವಾಗ ಫ್ರೈ ಮಾಡ್ತಿದ್ದೀನಿ. ಒಂದು 10 ಮಿನಿಟ್ಸ್ ತಗೊಳತ್ತೆ ಇದು. ಈ ಥರ ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ಅದೇ ಪ್ಯಾನ್ಗೆ ಬಟರ್ ಹಾಕ್ಕೊಳ್ಳಿ, ಬೆಣ್ಣೆ, ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೇ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿ, ನಿಮ್ಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೋಯಾ ಸಾಸ್ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನಂತ. ನಂತರ ಇದಕ್ಕೆ ನಾವು ಕಾರ್ನ್ಫ್ಲೋರ್ ಸ್ಲರಿ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಳ್ಳಿ, ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈ ಥರ ಸ್ಲರಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ ಇದ್ದರೆ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಈ ಪೇಸ್ಟ್ ತಿಕ್ ಆಗಬೇಕು. ಇವಾಗ ದಪ್ಪ ಆಗ್ತಿದೆ ಪೇಸ್ಟ್. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಫ್ರೈ ಮಾಡಿಟ್ಕೊಂಡಿರೋಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟಾದರೆ ಸಾಕು, ನಮ್ಮ ಟೇಸ್ಟಿಯಾಗಿರೋ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಟು ಸರ್ವ್. ಇದನ್ನು ನೀವು ಫ್ರೈಡ್ ರೈಸ್ ಜೊತೆ ಆರಾಮಾಗಿ ಎಂಜಾಯ್